ನಿನಗೆ ಜಾಮೂನ್ ಬೇಕು ಅಂತಿದ್ರೆ ಅಮ್ಮನ ಮಾತು ಕೇಳ್ಬೇಕು. ನೀನು ನನ್ನ ಮಾತು ಕೇಳ್ಬೇಕು. ಏನು? ನೀನು ಹೊಸ ಅಪ್ಪಂಗೆ ಬೈಬೇಕು. ಸರಿ, ನಾ ಮಾತಾಡ್ತೀನಿ. ಮಾತಾಡೋದಲ್ಲ, ಬೈಬೇಕು. ಸರಿ ಆಯ್ತು, ಹೊಸ ಅಪ್ಪಂಗೆ ಬೈತೀನಿ. ಹೆಂಗ್ ಬೈತೀರಾ? ನಿನ್ಗೆ ಆಮೇಲೆ ಹೇಳ್ತೀನಿ ನಾನು. ಇಲ್ಲ ಇಲ್ಲ, ಈಗಲೇ ತೋರಿಸ್ಬೇಕು, ಇಲ್ಲಾಂದ್ರೆ ಮನೆಗೆ ಹೋಗ್ತೀನಿ. ಸರಿ ಆಯ್ತು. One, two, three, action! ಯಾಕೆ ನಮ್ಮ ಮಾದಿಗೆ ಬೈದ್ರಿ? ಮಕ್ಕಳ ಜೊತೆ ಮಾತಾಡೋ ರೀತಿನ ಅದು. ಮಕ್ಕಳಿಗೆಲ್ಲ ಹಾಗೆಲ್ಲ ಬೈತಾರ? ಯಾರ್ದೋ ಸಿಟ್ಟನ್ನ ನನ್ನ ಮಗನ ಮೇಲೆ ಹಾಕಿ ರೀತಿ ಇರಿಸ್ಕೊಳ್ತೀರಾ? ವೆರಿ ಗುಡ್ ಅಮ್ಮ, ಇನ್ನ ಬೈ, ಇನ್ನ ಬೈ. ಸಾಕೊಂಡು ಇಷ್ಟು ಬೈದಿದ್ದೀನಲ್ಲ. ಇಲ್ಲ ಇಲ್ಲ, ಇನ್ನ ಬೈಬೇಕು, ಇಲ್ಲಾಂದ್ರೆ ಅಜ್ಜಿ ಮನೆಗೆ ಹೋಗ್ತೀನಿ. ಆಯ್ತು, ಹೇಳ್ತೀನಿ. ನಮ್ಮ ಆದಿತ್ಯನ ಪಾಯಸ ಇಷ್ಟ ಆಗಲ್ಲ, ಯಾಕೆಂದ್ರೆ ಅವನ ಬಾಯಲ್ಲಿ ಅನ್ನದಗಳು ಸಿಕ್ಕಾಕೊಳ್ಳುತ್ತೆ. ಹಾಗಂತ ಅವನಿಗೆ ಬಲವಂತ ಮಾಡಿ ತಿನ್ಸಕ್ಕಾಗತ್ತಾ? ಎಷ್ಟೋ ವಿಷಯ ನಿಮಗೆ ಇಷ್ಟ ಆಗಲ್ಲ, ನಾವು ಬಲವಂತ ಮಾಡಿದ್ರೆ? ಬಾಯ್ಲಿ. ನೋಡಿ ಪಾಪ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ. ನೋಡಿ ಅವನ ಮುಖ ನೋಡಿ. ಏನ ಸಾರಿನಾ? ಇಷ್ಟೊತ್ತಂಗ ಬೈದ್ಬಿಟ್ಟೀಗ ಸಾರಿ ಕೇಳಿದ್ರೆ? ನೋಡಿ, ನಾನು ಆದಿತ್ಯ ನಿಮ್ಮ ಹತ್ರ ಮಾತಾಡಲ್ಲ ಅಷ್ಟೇ. ನೀವೇನೇ ಹೇಳಿದ್ರು ನಾವು ಒಪ್ಪಲ್ಲ. ಸುತ್ತಾಡಕ್ ಕರ್ಕೊಂಡು ಹೋದ್ರು ಒಪ್ಪಲ್ಲ, ಗಿಫ್ಟ್ ತಂದ್ಕೊಟ್ರು ಒಪ್ಪಲ್ಲ. ಆದಿತ್ಯ, ನೀನ್ ಹೊಸ ಅಪ್ಪನ ಹತ್ರ ಮಾತಾಡ್ತೀಯ? ನೋಡಿ, ಅವ್ನು ನಿಮ್ಮ ಹತ್ರ ಮಾತಾಡಲ್ವಂತೆ. ಅಮ್ಮ ಅಮ್ಮ, ಹೊಸ ಅಪ್ಪಂಗೆ ಹೇಳಿ ನನ್ ಗುಡ್ ಬಾಯ್ ಅಂತ. ಹಾ ಸರಿ ಆಯ್ತು. ನಿಮಗೆ ಗೊತ್ತಾ ಆದಿತ್ಯ ಎಷ್ಟು ಗುಡ್ ಬಾಯ್ ಅಂತ, ಎಷ್ಟು ತಿಳುವಳಿಕೆ ಇದೆ ಅಂತ? ದೊಡ್ಡದಾಗಿ ಬೈದ್ಬಿಟ್ರಲ್ಲ. ಆದಿ, ನಾವಿಬ್ರು ಸೇರಿ ನಿಮ್ಮ ಹೊಸ ಅಪ್ಪನ ಕ್ಷಮಿಸೋಣವಾ? ಆದಿತ್ಯ, ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ನೀ ಎಲ್ಲಿ ನೋಡ್ತಾ ಇದೀಯಾ? ಬೈತೀನಿ ಅಂದಿದ್ರಿ, ಈಗ ನೀವು ಬೈದಿಲ್ಲ ಅಂದ್ರೆ ನಾನು ಹೋಗ್ತೀನಿ. ನೀವ್ ಯಾಕೆ ನಮ್ಮ ಆದಿತ್ಯನ್ ಬೈದ್ರಿ? ಅವನಿಗೆ ಬೇಜಾರಾಗಲ್ವಾ? ಇನ್ನೊಂದ್ಸಲ ಏನಾದ್ರೂ ಅವನಿಗೆ ಬೈದ್ಬಿಟ್ರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇ. ಅಮ್ಮ, ಹೊಸ ಅಪ್ಪಂಗಳಿ ನನ್ ಗುಡ್ ಬಾಯ್ ಅಂತ. ಆದಿತ್ಯ ತುಂಬಾ ಒಳ್ಳೆ ಹುಡುಗ. ನೀವು ಅವನ್ನ ಎಲ್ಲರೂ ಮುಂದೆ ಬೈಬೇಡಿ ಪ್ಲೀಸ್. ನೀವು ಪ್ರೀತಿಯಿಂದ ಹೇಳಿ, ಅವನು ಕೇಳ್ತಾನೆ ಅಲ್ವನು?
ಹಲೋ ಹಲೋ, ಏನು ಮಾಡ್ತಾ ಇದೆಯಾ? ಯಾರೋ ನೋಡಿದ್ರೆ ಏನು ಗತಿ? ನಾನು ಸೀರೆ ಪೆನ್ ಸರಿ ಮಾಡ್ಕೋತಿದ್ದೆ. ಅದು ಅಲ್ಲದೆ ಇಷ್ಟು ಹೆವಿ ಸಾರಿ ಉಟ್ಕೊಂಡು ನಂಗೆ ಅಭ್ಯಾಸನೇ ಇಲ್ಲ. ಸರಿ ಸರಿ ಸರಿ, ತೆಗೆದ್ಬಿಡ ಹಾಗಾದ್ರೆ. ಭಾಸ್ಕರ್, ಲೈಫಲ್ಲಿ ಫಸ್ಟ್ ಟೈಮ್ ನಾನು ಪಾಯಸ ಮಾಡಿದ್ದೆ. ಹೇಗಿತ್ತು? ತುಂಬ ಚೆನ್ನಾಗಿತ್ತು. ನಿನ್ನ ಥರನೇ ತುಂಬ ಸ್ವೀಟ್ ಆಗಿತ್ತು. ಹನ್ನೊಂದುವರೆ ಆಯ್ತು, ಬರಲ್ವ ಆಫೀಸ್ಗೆ? ಬಂದಣ್ಣ, ರೆಡಿ ಆಗ್ತಾ ಇದ್ದೀನಿ. ಬೇಗ ಬಾ. ನೆನ್ನೆ ಇನ್ನೂ ಮದುವೆ ಆಗಿದೆ, ಆಗಲೇ ಆಫೀಸ್ಗೆ ಹೋಗ್ಬೇಕಾ ನನ್ನನ್ನು ಬಿಟ್ಟು? ಚಿನ್ನು, ಹೋಗಲೇಬೇಕು, ಏನು ಮಾಡೋಕ್ಕಾಗಲ್ಲ. ಅಣ್ಣಂಗೆ ಹೇಳು ಭಾಸ್ಕರ್. ಯಾರು? ರವಿ ಅಣ್ಣನ್ಗ? ಏನೂ ಪ್ರಯೋಜನ ಇಲ್ಲ. ಅದು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಚಿನ್ನು, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಹೋಗು, ನೀನು ಬೇರೆ ಗಂಡಸು ಥರನೇ. ನೋಡು, ಮದುವೆಗೆ ಅಂತ 10 ದಿನ ರಜಾ ತೊಗೊಂಡ್ಬಿಟ್ಟಿದ್ದೆ. ಸೊ ಹಾಗಾಗಿ ನಾನು ಹೋಗಲೇಬೇಕು ಚಿನ್ನು, ಪ್ಲೀಸ್. ರಾಕಿ, ಯಾಕೆ ತಪ್ಪಗಿದೆಯಾ? ಇನ್ನೇನು ಮಾಡಲಿ ಅಕ್ಕ, ಈ ಭಾಸ್ಕರ್ ನೋಡಿ ಮದುವೆ ಆಗಿದ್ದು ಮಾರನೇ ದಿನಾನೇ ಏನೋ ಮೀಟಿಂಗ್ ಇದೆ ಅಂತ ಆಫೀಸ್ಗೆ ಹೋಗಿದ್ದಾನೆ. ಅವ್ನು ಈವ್ನಿಂಗ್ ಬರೋವರೆಗೂ ನಾನು ಹೇಗೆ ಟೈಮ್ ಪಾಸ್ ಮಾಡಲಿ? ಆಸಿ ಅಕ್ಕ, ಸೂರ್ಯ ಭಾವನೂ ಹೋಗಿದ್ದಾರಾ? ಹೋಗ್ತಿರ್ಬೋದೇನೋ. ಇವರು ಸೂರ್ಯ ಅವ್ರ ಹತ್ರ ಮೀಟಿಂಗ್ ಬಗ್ಗೆ ಮಾತಾಡ್ತಾ ಇದ್ರು. ಕೈ ಕಟ್ ನೋಡ್ಕೊಂಡ್ಬಿಟ್ಟಿದ್ದೀನಿ. ನನ್ನ 3 ಜನ ಸೊಸೆಯರು ಒಟ್ಟಿಗೆ ಅಡುಗೆ ಮನೇಲಿ ಕೆಲಸ ಮಾಡ್ತಾ ಇರೋದನ್ನ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ. ದೇವ್ರೆ, ಯಾವಾಗಲೂ ಈ ಮನೆನ ಹೀಗೆ ನೆಮ್ಮದಿಯಾಗಿರೋವಾಗ ಮಾಡಪ್ಪ. ಹೇಳಿ ಅತ್ತೆ. ಇನ್ನು ಮುಂದೆ ಇದೇ ನಿನ್ನ ಹೆಸರು ಅರ್ಪಿತಾ, ಅಭ್ಯಾಸ ಮಾಡ್ಕೋ. ಅಮ್ಮ, ಸ್ವಲ್ಪ ದಿವಸ ಅಷ್ಟೇ, ಅಭ್ಯಾಸ ಆಗ್ಬಿಟ್ರೆ ಆಮೇಲೆ ಅವಳು ಮರೆಯೋದಿಲ್ಲ. ಅವಳು ಮರಿತಾಳೋ ಇಲ್ವೋ, ನೀನು ಮರಿಬೇಡ. ನಾನೇನು ಹೇಳಕ್ ಬಂದೆ ಅಂದರೆ, ಏನ್ ವಿಷಯ ಹೇಳಿಮ್ಮ? ಏನು ವಿಷಯ ಅಂತ ನನ್ನನ್ನೇ ಕೇಳ್ತೀಯಾ? ನನಗೆ ಗೊತ್ತು ಚೆನ್ನಾಗಿ ನಾನೇನು ಹೇಳಕ್ ಬಂದಿದ್ದೀನಿ ಅಂತ. ಅಮ್ಮ, ಸಾಕ್ಷಿ ಟಿಫನ್ ಬಾಕ್ಸ್ ರೆಡಿ ಇದೆಯಾ? ಇದನ್ನೇ ನಾ ಹೇಳಬೇಕು ಅಂತ ಬಂದಿದ್ದು. ನೀನು ಹೋಗೋ. ಅರ್ಪಿತಾ, ನೀನು ಹೋಗಿ ಸಾಕ್ಷಿನ ಸ್ಕೂಲಿಗೆ ರೆಡಿ ಮಾಡು. ಸರಿ ಅತ್ತೆ. ರಾಕಿ ತರಕಾರಿ ಹೆಚ್ಚುತ್ತಾಳೆ. ನೀನು ಸಾಕ್ಷಿ ಜೊತೆ ಹೆಚ್ಚು ಸಮಯ ಕಳೆದ್ರೆ ಅವಳು ನಿನಗೆ ಬೇಗ ಹೊಂದ್ಕೋತಾಳೆ. ಅರ್ಥ ಆಯ್ತಾ? ಹೋಗು. ನೋಡು, ಇಲ್ಲಿವರೆಗೂ ಸಾಕ್ಷಿ ಸ್ಕೂಲಿಗೆ ಲೇಟಾಗಿ ಹೋಗ್ತಾ ಇದ್ದಾಳೆ. ಇನ್ನು ಮುಂದೆ ಹಾಗಾಗಬಾರ್ದು. ಅತ್ತೆ ಏನೋ ರಾಕಿ ಹೆಲ್ಪ್ ಮಾಡ್ತಾಳೆ ಅಂತ ಹೇಳ್ಬಿಟ್ರು. ಅದೇ ನನಗೆ ತರಕಾರಿ ಹೆಚ್ಚೋದಿರ್ಲಿ, ಅದನ್ನ ಸರಿಯಾಗಿ ಹಿಡ್ಕೊಳ್ಳೋಕ್ಕೂ ಬರಲ್ಲ. ನಾನು ಇದುವರೆಗೂ ಮಾಡಿದ ಪ್ಲಾನ್ ಎಲ್ಲ ಹಾಳಾಗೋಗುತ್ತೆ. ಈ ಅತ್ತೆ ಅನ್ನೋ ಪ್ರಾಣಿ ನನ್ನ ಬದುಕನ್ನೇ ಕಷ್ಟ ಮಾಡ್ಬಿಡ್ತಾಳೆ. ಏನಾದ್ರೂ ಮಾಡು ರಾಕಿ, ಕಮಾನ್, ಏನಾದ್ರೂ ಐಡಿಯಾ ಮಾಡ್ಲೇಬೇಕು ನೀನು. ಅತ್ತೆ, ತಪ್ಪು ತಿಳ್ಕೊಬೇಡಿ, ನಾನು ನೇರವಾಗಿ ಮಾತಾಡ್ತಿದ್ದೀನಿ ಅಂತ. ನೀವು ಯೋಗ ಮೆಡಿಟೇಷನ್ ಮಾಡ್ತೀರಾ ತಾನೆ? ಎಷ್ಟು ಫಿಟ್ ಆಗಿದ್ದೀರಾ, ಮುಖದಲ್ಲಿ ಎಷ್ಟು ಕಳೆ ಇದೆ. ಇಲ್ಲಪ್ಪ, ಯೋಗ ಧ್ಯಾನ ಎಲ್ಲಿಂದ ಬಂತು? ಮನೆ ಕೆಲಸ ಮಾಡ್ಕೊಂಡು ಹೋಗೋದಲ್ಲೇ ಸಮಯ ಕಳೆದೋಗುತ್ತೆ. ಇನ್ನು ನನ್ನ ತೂಕ ಹೇಗಿದೆಯೋ ಹಾಗೇ ಇದೆ. ವಯಸ್ಸಾಗ್ತಾ ಬಂತಲ್ವಾ? ನಿಮಗ್ ವಯಸ್ಸಾಗಿದ್ಯಾ? ನಿಮ್ ರೂಮಲ್ಲಿ ಕನ್ನಡಿನೇ ಇಲ್ಲ ಅಂತ ಅನ್ಸುತ್ತೆ. ಇಲ್ಲಪ್ಪ, ಕನ್ನಡಿ ಇದೆ. ಹಾಗಾದ್ರೆ ನೀವು ಕನ್ನಡಿ ನಿಮ್ಮನ್ನ ನೀವು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಅನ್ಸುತ್ತೆ. ನಿಮ್ಮನ್ನ ನೋಡಿದ್ರೆ ನೀವು 3 ಗಂಡ್ಮಕ್ಳು ತಾಯಿ, ಮೊಮ್ಮಕ್ಳು ಅಜ್ಜಿ ಅಂತ
ಯಾರು ಹೇಳಕ್ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ನೀವು ತುಂಬಾ ಚೆನ್ನಾಗಿದ್ದೀರಾ. ಬೇಕಿದ್ರೆ ಪರಿಮಳ ಅಕ್ಕನ ಕೇಳಿ. ಹೇಳಿ ಅಕ್ಕ. ಹೌದಮ್ಮ. ಅಮ್ಮ, ನೀವಿನ್ನೂ ಫಿಟ್ ಆಗಿರಕ್ಕೆ ನಾನು ನಿಮ್ಗೆ 2 ಹಾಸನ ಇಟ್ಕೊಡ್ತೀನಿ, ಬನ್ನಿ. ಅಯ್ಯಯ್ಯೋ ಬೇಡಪ್ಪ, ನನಗೆ ಅದ್ರ ಅಗತ್ಯ ಇಲ್ಲ. ಅಯ್ಯಯ್ಯೋ ಅಮ್ಮ, ನೀವು ಪೂರ್ತಿ ಮನೆ ಜವಾಬ್ದಾರಿನ ಹೊತ್ಕೊಂಡಿದ್ದೀರಾ. ತುಂಬಾ ಸುಸ್ತಾಗತ್ತೆ. ಆ ಸುಸ್ತು ಕಡಿಮೆ ಆಗಕ್ಕೆ 2 ಹಾಸನ ಇಟ್ಕೊಡ್ತೀನಿ, ಬನ್ನಿ ಅಮ್ಮ. ನಡಿ ನಡಿ. ಅಪ್ಪ, ತರಕಾರಿ ಹೆಚ್ಚೋ ಕೆಲಸದಿಂದ ತಪ್ಪಿಸ್ಕೊಂಡೆ. ಅಮ್ಮ, ಹಾಸನ 2 ಇರೋದು. 20 ಮಿನಿಟ್ಸ್ ಮಾಡಿದ್ರೆ ಸಾಕು, ಫುಲ್ ಫಿಟ್ ಆಗಿಬಿಡ್ತೀರಾ. ಬನ್ನಿ ಬೇಗ. ಬೇಗ ಅಪ್ಪ, ಬೇಗ ಅಪ್ಪ, ಬೇಗ ಇಲ್ಲಾಂದ್ರೆ ಇವತ್ತು ಲೇಟ್ ಆಗುತ್ತೆ. ಇರು ಪುಟ್ಟಿ, ರೆಡಿ ಮಾಡ್ತಾ ಇದೀನಲ್ವಾ. ಅಪ್ಪ ಇಲ್ಲೋ. ಬಿಡಿ, ನಾನು ಬಾಚಿಸ್ತೀನಿ. ಪರವಾಗಿಲ್ಲ, ಈ ದಿನ ಇದ್ದಿದ್ದೆ, ನಾನೇ ರೆಡಿ ಮಾಡ್ತೀನಿ. ಅಪ್ಪ, ನಾನು ಹೇಳಿಲ್ವಾ, ಬಿಡಿ, ನಾನು ರೆಡಿ ಮಾಡ್ತೀನಿ. ಒದ್ದೇ ಇರೋ ಕೂದಲನ್ನ ಆ ಥರ ಬ್ರಷಿಂದ ಬಾಚಿದ್ರೆ ಕೂದಲು ಉದುರತ್ತೆ. ಇನ್ಮೇಲಿಂದ ನಾನೇ ನಿನ್ನ ತಲೆ ಬಾಚ್ತೀನಿ, ಆಯ್ತಾ? ನಾನು 2ನೇ ಮದುವೆ ನನ್ನ ಮಗಳ ಭವಿಷ್ಯಕ್ಕಾಗಿ ಮಾಡ್ಕೊಂಡಿತ್ತು. ಇದನ್ನ ನೋಡಿದ್ರೆ ನನ್ನ ನಿರ್ಧಾರ ತಪ್ಪಾಗಿಲ್ಲ ಅಂತ ಅನ್ನಿಸ್ತಿದೆ. ಮೀಟಿಂಗ್ ಫೈಲ್ಸ್ ಎಲ್ಲ ತಗೊಂಡಿದ್ಯಾ? ದಿನ ಪೂರ್ತಿ ಜೋಲ್ ಮರ ಹಾಕೊಂಡಿರ್ತೀಯ. ನಾನು ನಿನ್ನ ಮೊದಲೇ ಹೇಳಿದೆ, ಮದುವೆಗೆ ಮುಂಚೆ ರಜಾ ತಗೋಬೇಡ ಅಂತ. ಶಾಪಿಂಗು ಅದು ಇದು ಅಂತ 10 ದಿನ ರಜಾ ಮಾಡಿದೆ. ಈ ಕೆಲಸ ಎಲ್ಲ ಪೆಂಡಿಂಗ್ ಉಳ್ಕೊಂಡಿದೆ ಕಣ. ಮೀಟಿಂಗ್ ಹೋಗದೆ ಬೇರೆ ದಾರಿನೇ ಇಲ್ಲ. ಅವನ್ಯಾಕೆ ಮೀಟಿಂಗಿಗೆ ಬರಬೇಕು? ಕ್ಲೈಂಟ್ ಜೊತೆ ಮಾತಾಡೋದು ಇವನು. ಮೀಟಿಂಗ್ ಬರಲೇಬೇಕು ಕಣ. ಪರವಾಗಿಲ್ಲ, ನಾನೇ ಮಾಡ್ತೀನಿ. ಅದು ಹಾಗಲ್ಲ ಕಣ. ಅರ್ಥ ಮಾಡ್ಕೊಳ್ಳ. ಇನ್ನು ನಿನ್ನೆ ತಾನೇ ಮದುವೆ ಆಗಿದ್ದಾನೆ. ಅವ್ನು ಕೆಲ್ಸಕ್ಕೆ ಬಂದರೂ ಅದು ಗಮನ ಎಲ್ಲಿರುತ್ತೆ ಹೇಳು? ನೋಡಿ, ಅದು ಹೇಗೆ ಜೋಲ್ ಮುಖ ಹಾಕೊಂಡು ನಿಂತಿದ್ದಾನೆ. ಭಾಸ್ಕರ್, ನೀನು ರಾಕಿ ಜೊತೆನೇ ಇರು. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ರಾಕಿ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾಳಣ್ಣ. ಸಿಟ್ ಮಾಡ್ಕೊಂಡಿದ್ರೆ ಸಮಾಧಾನ ಮಾಡ್ಬೇಕು ಕಣ. ಈಗ ನಮ್ಮ ಜೊತೆ ಬಾ, ನಿನ್ಗೊಂದು ಗಿಫ್ಟ್ ಕೊಡಿಸ್ತೀನಿ. ಆ ಗಿಫ್ಟ್ ತೊಗೊಂಡೋಗಿ ರಾಕಿ ಕೊಡು. ಅವಳು ಸಿಟ್ಟು ಹಾರೋಗ್ಬಿಡುತ್ತೆ. ವಾವ್, ಫ್ಯಾಂಟಾಸ್ಟಿಕ್ ಐಡಿಯಾ, ಸೂಪರ್ ಬ್ರದರ್. ರಾಕಿಗೆ ಗಿಫ್ಟ್ ಅಂದ್ರೆ ತುಂಬಾ ಇಷ್ಟ. ಬನ್ನಿ ಬನ್ನಿ ಬನ್ನಿ, ಹೋಣ, ಕಮ್ ಸೂನ್. ನನ್ನ ಮೇಲೂ ಯಾರೋ ಸಿಟ್ಟು ಮಾಡ್ಕೊಂಡಿದ್ದಾರೆ. ಅವ್ರನ್ನ ನಾನು ಸಮಾಧಾನ ಮಾಡಬೇಕು. ಎಕ್ಸ್ಕ್ಯೂಸ್ ಮಿ ಬ್ರದರ್, ಕಮ್ ಇನ್ ಸೈಡ್, ಕಮ್ ಸೂನ್. ಮೊದಲು ನೀನು ಯೂನಿಫಾರ್ಮ್ ಹಾಕೋ, ಆಮೇಲೆ ಶೂಸ್ ಹಾಕಿಸಿ ರೆಡಿ ಮಾಡ್ತೀನಿ, ಆಯ್ತಾ? ನೀವ್ಯಾಕೆ ನಾನು ರೆಡಿ ಮಾಡ್ತೀರಾ? ನೀವೇನು ನನ್ನ ನಾಯನಾ? ನಾನಿನ್ ಹೊಸ ಅಮ್ಮ ಪುಟ್ಟ. ನೀವು ನಮ್ಮ ಅಮ್ಮ ಅಲ್ಲ. ನೀನು ಯೂನಿಫಾರ್ಮ್ ಎಲ್ಲಿದೆ? ಬಿಡು, ನಾನೇ ಹುಡುಕ್ತೀನಿ. ಸಾಕ್ಷಿ, ಕಬೋರ್ಡಲ್ಲಿ ನಿನ್ನ ಯೂನಿಫಾರ್ಮ್ ಇಲ್ಲ. ಸಾಕ್ಷಿ,
ಇವ್ರು ನನ್ಗೆ ಇದಕ್ಕೂ ಬೈತಾರೆ. ನಾನು ನಿನಗೆ ಬೈಯಲ್ಲ, ಆದರೆ ನೀನು ಸ್ಕೂಲಿಗೆ ಲೇಟಾಗಿ ಹೋದರೆ ನಿನ್ನ ಟೀಚರ್ ನಿನಗೆ ಖಂಡಿತ ಬೈತಾರೆ. ಬಾ, ಯೂನಿಫಾರ್ಮ್ ಹಾಕ್ತೀನಿ. ಇವ್ನಿಗೆ ಹೇಳಿ ಹೊರಗಡೆ ಹೋಗಕ್ಕೆ. ಆದಿತ್ಯ, ನೀನು ಹೊರಗಡೆ ಹೋಗು. ನೀನು ಸ್ಕೂಲಿಗೆ ಹೊರಡ್ಬೇಕಲ್ವಾ, ಲೇಟ್ ಆಗುತ್ತಲ್ವಾ? ನೀನು ಗುಡ್ ಬಾಯ್ ತಾನೆ? ಅಮ್ಮನ ಮಾತು ಕೇಳ್ತೀಯ ತಾನೆ? ಹೊರಗೋಗ್ಕಂದ. ಈಗ ಅವ್ನು ಹೋದ, ಇವಾಗಲಾದ್ರೂ ಬಟ್ಟೆ ಚೇಂಜ್ ಮಾಡ್ಬೋದಲ್ವಾ? ಇವತ್ತು ಹೇಗೋ ಇವ್ರು ನಿಭಾಯಿಸಿದೆ. ಆದಷ್ಟು ಬೇಗ ಇವ್ರ ಜೊತೆ ಆದಿತ್ಯ ಹೊಂದ್ಕೊಳ್ಬೇಕು. ದೇವ್ರೆ, ನನಗೆ ಆದಿತ್ಯನ ಜೊತೆ ಈ ಹುಡುಗಿನೂ ನೋಡ್ಕೊಳ್ಳೋ ಶಕ್ತಿ ಕೊಡಪ್ಪ. ಅಕ್ಕ, ಒಂದು ಪ್ರಾಬ್ಲಮ್ ಆಗಿದೆ. ಏನು? ನೀವು ಸಹಾಯ ಮಾಡಿದ್ರೆ ಒಳ್ಳೇದು. ಏನ್ ವಿಷಯ ಅಂತ ಹೇಳು. ಆದಿತ್ಯನ ಸ್ಕೂಲಿಗೆ ಬಿಡಬೇಕಿತ್ತು, ಅವನನ್ನು ಯಾರು ಕರ್ಕೊಂಡು ಹೋಗ್ತಾರೆ ಅನ್ನೋದನ್ನೇ ಸಮಸ್ಯೆ ಆಗ್ಬಿಟ್ಟಿದೆ. ಅಷ್ಟೇನಾ? ಸಾಕ್ಷಿನ್ ಸ್ಕೂಲ್ ಬಿಡೋದಕ್ಕೆ ಕಾರ್ ಹೋಗುತ್ತಲ್ಲ, ಅದೇ ಕಾರ್ನಲ್ಲಿ ಅವನು ಕಳ್ಸಿದ್ರಾಯ್ತು. ಅವ್ನ ಸ್ಕೂಲ್ ಎಲ್ಲಿರೋದು? ವಿಜಯನಗರ್. ಸರಿ ಬಾ, ಆ ದಿನ ಕರ್ಕೊಂಡು ಬಂದ್ಬಿಡು, ನಾನು ಡ್ರೈವರ್ಗೆ ಹೇಳ್ತೀನಿ. ಸಾಕ್ಷಿ ಸ್ಕೂಲ್ ಎಲ್ಲಿದೆ? ಚಿ.ಪಿ. ನಗರು. ಆದಿತ್ಯನ ಸ್ಕೂಲು? ವಿಜಯನಗರ್. ಎರಡು ಸ್ಕೂಲು ಬೇರೆ ಬೇರೆ ದಿಕ್ಕು. ಆದಿತ್ಯನ್ ಬಿಡಬೇಕು ಅಂದ್ರೆ ಮೊದಲು ಸಾಕ್ಷಿನ ಬಿಟ್ಟು ಆಮೇಲೆ ಆದಿತ್ಯನ್ ಬಿಡಬೇಕು ಅಲ್ವಾ ಅರ್ಪಿತಾ? ಸರಿ, ಆದರೆ ಆದಿತ್ಯಂಗೆ ಆಲ್ರೆಡಿ ಲೇಟ್ ಆಗಿದೆ. ಸಾಕ್ಷಿನ ಬಿಟ್ಟು ಆದಿತ್ಯನ ಬಿಡೋದು ಅಂದರೆ ತುಂಬಾ ಲೇಟ್ ಆಗುತ್ತೆ. ಅದು ಸರಿ. ಒಂದು ಕೆಲಸ ಮಾಡು, ಇವತ್ತು ಆದಿತ್ಯನ ಸ್ಕೂಲಿಗೆ ಕಳಿಸ್ಬೇಡ. ಅಮ್ಮ, ಪರಿಮಳ, ಡ್ರೈವರ್ಗೆ ಹೇಳು ಸಾಕ್ಷಿನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬಿಡೋದಕ್ಕೆ. ಇವತ್ತು ಲೇಟ್ ಆಗೋದು ಬೇಡ. ಅರ್ಪಿತಾ, ಬೇರೆ ಕಾರ್ ಇದ್ದಿದ್ರೆ ಆದಿತ್ಯನ ಸ್ಕೂಲಿಗೆ ಬಿಡ್ಬೋದಾಗಿತ್ತು. ಎಲ್ಲ ಕಾರು ಹೊರಗಡೆ ಹೋಗಿರೋದ್ರಿಂದ ಆದಿತ್ಯನ ಸ್ಕೂಲಿಗೆ ಬಿಡಕ್ಕಾಗ್ತಾ ಇಲ್ಲ. ಅವನಿಗೆ ಹೊರಗಡೆಗಿಂತ ಮನೇಲಿ ಕರೆಯೋದೇ ತುಂಬಾ ಇದೆ. ನೀನು ಅದ್ರ ಕಡೆ ಗಮನ ಕೊಡು.